ನಮಸ್ತೆ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ KSK ವ್ಲಾಗ್ಸ್ಗೆ ಸ್ವಾಗತ. ಸೊ ನಿನ್ನೆ ಊಟಿಯಲ್ಲಿ ಸ್ಟೇ ಆಗಿದ್ವಿ, ಎಲ್ರಿಗೂ ಗೊತ್ತು. ಈಗ ಊಟಿನ ಎಕ್ಸ್ಪ್ಲೋರ್ ಮಾಡೋ ಟೈಮು. ಸೊ ಮೊದಲು ನಿಮ್ಗೆ ಊಟಿದ ವ್ಯೂ ತೋರಿಸ್ತಾ ಇದ್ದೆ ನಿನ್ನೆ, ಇನ್ನೊಂದ್ಸಲ ನೋಡ್ಕೊಂಡ್ಬಿಡಿ ಹೆಂಗಿದೆ ಅಂತ ಪ್ಲೇಸು. ಏನು ಸುಂದರವಾದ ದೃಶ್ಯ ನೋಡಿ, ಎಲ್ಲ ಕಡೆ ಫಾಗು, ಗ್ರೀನರಿನೂ ಹಂಗೆ ಇದೆ. ಒಟ್ನಲ್ಲಿ ಟೋಟಲಿ ಸಖತ್ತಾಗಿದೆ ಸೀನರಿ. ನಾವು ಹಂಗೆ ನೋಡ್ತಾ ನಿಂತ್ಕೊಂಡು ಮೈ ಮರ್ತ್ವಿ. ಊಟಿ ಅಂದರೆ ಒಳ್ಳೆ ಹೆವೆನ್ ನೋಡ್ದಂಗೆ ಆಯ್ತು ನಮಗೆ. ಫಸ್ಟ್ ಟೈಮ್ ಹೋಗೋದು ಊಟಿಗೆ, ಈ ಥರ ಸೀನ್ರಿ ಸಿಗುತ್ತೆ ಅಂತ ನಮಗೆ ಗೊತ್ತೇ ಇಲ್ಲ. ನೋಡಿ, ಇದು ನಾವು ಸ್ಟೇ ಆಗಿದ್ದು ಹೋಟೆಲು DV ಹೆರಿಟೇಜ್ ಇನ್ ಅಂತ ಹೇಳಿದ್ರೆ ಹೆಸರು. ಓಯೋದಲ್ಲಿ ಬುಕ್ ಮಾಡಿದ್ವಿ, ಬಟ್ ಏನೋ ಬುಕ್ಕಿಂಗ್ ಎಕ್ಸೆಪ್ಟ್ ಆಗಲಿಲ್ಲ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಪೇಮೆಂಟ್ ಕೊಟ್ಟು ತೊಗೊಂಡ್ವಿ. ರೂಮ್ ಕಾಸ್ಟ್ ಎಷ್ಟಂದರೆ 1 ಡೇಗೆ 1200 rupees ಪರ್ ಪರ್ಸನ್. ರೂಮ್ದು ವ್ಯೂ ತೋರಿಸ್ತೀನಿ ನಿಮಗೆ ಹೆಂಗಿದೆ ನೋಡಿ. ರೂಮು ಫುಲ್ ಕ್ಲೀನಾಗಿ ಬಿಟ್ಟವ್ರು ಇವರು. ಡಸ್ಟ್ಬಿನ್ನು ಎಲ್ಲ ಕೊಟ್ಟಿದ್ದಾರೆ, ಫುಲ್ ಕ್ಲೀನ್ ಮಾಡಿ ಕೊಟ್ಟಿದ್ರು ನಮಗೆ. ಚಾರ್ಜರ್ ಸ್ಲಾಟ್ 3-4 ಇತ್ತು. ಸೊ ಅದರಿಂದಾಗಿ ಫೋನು ಕ್ಯಾಮರಾ ಎಲ್ಲ ಚಾರ್ಜ್ ಮಾಡ್ಲಿಕ್ಕಾಯ್ತು, ಅದೊಂದು ಒಳ್ಳೇದು. ಮತ್ತು ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ನೆಲದ ಮೇಲೆ, ಅಷ್ಟೊಂದು ಚಳಿ ಇತ್ತು. ಬಾಲ್ಕನಿನೂ ಕೊಟ್ಟವ್ರೆ. ಮತ್ತು ಈವ್ನಿಂಗ್ ರೆಸ್ಟೋರೆಂಟಿಗೆ ಹೋದ್ವಿ. ಯಾವ ರೆಸ್ಟೋರೆಂಟ್ ಅಂತ ಕೇಳಿದ್ರೆ ಇದು A to B ಅಡ್ಯಾರ್ ಆನಂದ್ ಭವನ ಹೇಳಿ. ತುಂಬಾ ಫೇಮಸ್ ರೆಸ್ಟೋರೆಂಟು, ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಹೋಗಿರ್ಬೋದು ಇದಕ್ಕೆ. ಸೊ ಜಾಸ್ತಿ ಕ್ವಾಂಟಿಟಿ ಏನು ತೊಗೊಳ್ಳಿಲ್ಲ, ಒಂದು ರವೆ ದೋಸೆ ಮತ್ತೊಂದು ಪನ್ನೀರ್ ಬಿರಿಯಾನಿ ತೊಗೊಂಡು ಮುಗಿಸಿದ್ವಿ ಅವತ್ತಿನ ದಿನದ ತಿಂಡಿನ. ಸೊ ನೆಕ್ಸ್ಟ್ ಡೇ ಊಟಿನ ಎಕ್ಸ್ಪ್ಲೋರ್ ಮಾಡೋ ಟೈಮು. ಮಾರ್ನಿಂಗ್ ವ್ಯೂನ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಊಟಿದು ಫುಲ್ಲು ಫಾಗಿ ಅಂದರೆ ಫಾಗಿ. ಬೆಳಗಿನ ಟೈಮು ಚಳಿಯಲ್ಲಿ ನಡುಗ್ತಾ ಇತ್ತು ಕೈ ಕಾಲೆಲ್ಲ. ನೈಟು ಫುಲ್ಲು ಮಳೆ ಬಂದುಬಿಟ್ಟಿತ್ತು, ಅದಕ್ಕೆ ಇನ್ನೂ ಜಾಸ್ತಿ ಇತ್ತು ಚಳಿ. ಈ ಬೆಳಗಿನ ವ್ಯೂ ನೋಡಿ ಹೆಂಗಿದೆ, ಫುಲ್ಲು ಮೋಡ, ಹಂಗೆ ಈಚೆ ಫುಲ್ಲು ಫಾಗು ಮತ್ತು ಚಳಿ. ಒಟ್ಟು ಸಖತ್ ವೆದರು. ಬಟ್ ಏನು ಕಷ್ಟ ಅಂದರೆ ಹೋದರೆ ನಿಮ್ಗೆ ಪ್ಲೇಸಸ್ ತುಂಬ ಕವರ್ ಮಾಡೋಕ್ಕಾಗಲ್ಲ, ಅದು ಕಷ್ಟ. ನೋಡಿ, ಫುಲ್ಲು ಫಾಗಿ ವೆದರ್ ಇದ್ದರೆ ಡ್ರೈವ್ ಮಾಡೋದು ಇನ್ನೂ ಕಷ್ಟ. ಆದರೂ ಏನು ಮಾಡೋದು, ಇದೊಂದು 3-4 ಪ್ಲೇಸ್ ಆದರೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೊಂಟ್ವಿ. ನೋಡಿ ಹೋಗ್ತಾ ವ್ಯೂಗಳು ನೋಡಿ ಹೆಂಗಿದೆ. ಇನ್ನೊಂದು ಪ್ಲೇಸಲ್ಲೂ ನಿಲ್ಲಿಸಿ ಫೋಟೋ ವಿಡಿಯೋ ತೊಗೊಂಡು ಹೊಂಟ್ವಿ. 8:30-9 ಗಂಟೆ ಆಗೋಗಿತ್ತು, ಆದರೂ ಫಾಗ್ ಕಮ್ಮಿ ಆಗೋದಂತೂ ಕಾಣ್ತಾನೆ ಇಲ್ಲ. ನೋಡಿ, ಇದು ದೊಡ್ಡ ಬೆಟ್ಟಕ್ಕೆ ಹೋಗೋ ಎಂಟ್ರೆನ್ಸು. ಸೊ ನಮ್ಮ ಫಸ್ಟ್ ಪ್ಲೇಸು ದೊಡ್ಡ ಬೆಟ್ಟ ಪೀಕು. ಇಲ್ಲಿ ಏನಿಲ್ಲ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ನೋಡಿ, ಎಲ್ಲಾನು ಸಿಗುತ್ತೆ ನಿಮಗೆ, ಹೂವು, ತಿಂಡಿ, ಅದು ಇದು, ಟೋಪಿ ಎಲ್ಲ ಹೋಲ್ಸೇಲ್ ಇದೆ ಇಲ್ಲಿ. ಶಾಪಿಂಗು ನಡೆಸ್ತವ್ರು ಇವರು ಕಪಲು. ನೋಡಿ ಸಿದ್ದೆ, ಅಲ್ಲಿ ಫುಲ್ ಫಾಗ್ ಇದೆ, ಸೇರಿಸ್ಬೇಕಂತ ಕೇಳ್ತಾನೆ. ಒಳ್ಳೆ ಗೂಬ್ ನನ್ನ ಮಗ. ನೋಡಿ ಹೆಂಗಿದೆ. ಕೈ ಮರ ಕಟ್ಬೋದು ಅಂತ ಸೊ ಟಿಕೆಟ್ ಕಾಸ್ಟ್ ಇಲ್ಲಿ 40-50 ರೂಪಾಯಿ ಇತ್ತು ಒಬ್ಬರಿಗೆ. ಸೊ ಟಿಕೆಟ್ ತಗೊಂಡು ಒಳಗೆ ಬಂದಾಯಿತು. ಇಲ್ಲೊಂದು ರೆಸ್ಟೋರೆಂಟ್ ಇತ್ತು, ಕ್ವಿಕ್ ಬೈಟ್ಸ್ ಹೇಳಿ. ತುಂಬ ಜನರು ಇದ್ದಾರೆ ನೋಡಿ, ಫುಲ್ ಹೆವಿ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಟೂರಿಸ್ಟ್ ಪ್ಲೇಸ್ ಅಲ್ವಾ ಅದು, ಟೆಲಿಸ್ಕೋಪ್ ಹೌಸ್ ಅಂತ. ದೊಡ್ಡ ಬೆಟ್ಟ ಪೀಕ್ ಎಲ್ಲಿದೆ ಅಂತ ಕೇಳಿದರೆ ನೀಲಗಿರಿ ಬೆಟ್ಟದ ಮೇಲಿದೆ. ಇಲ್ಲಿಂದ ನಿಮಗೆ ಇಡೀ ಊಟಿ ಸಿಟಿ ನೋಡ್ಬೋದು, ಹಂಗೆ ಕರ್ನಾಟಕ ಬಾರ್ಡ್ರು ನೋಡ್ಬೋದು. ಸೌತ್ ಇಂಡಿಯಾಕ್ಕೆ ಸೆಕೆಂಡ್ ಹೈಯೆಸ್ಟ್ ಪೀಕ್ ಇದೆ ದೊಡ್ಡ ಬೆಟ್ಟ ಪೀಕು. ಫಸ್ಟು ನಮ್ಮದು ಮುಳ್ಳಯ್ಯನಗಿರಿ,
ಈ ಸ್ಟೇರ್ಸ್ ನೋಡಿ ಫುಲ್ ರೌಂಡ್ ರೌಂಡ್ ಆಗಿ ಸಖತ್ತಾಗಿದೆ. ಹೀಗೆ ಇಲ್ಲಿ ನಿಮಗೆ ಟೂರಿಸ್ಟ್ ಸ್ಪಾಟ್ಗಳು ಹಾಕಿದ್ದಾರೆ, ಎಲ್ಲಿ ಎಲ್ಲಿ ಎಲ್ಲ ಹೋಗ್ಬೋದು ನಿಮಗೆ ಊಟಿಯಲ್ಲಿ ಅಂತ. ಅದ್ರದ್ದು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಟೆಲಿಸ್ಕೋಪ್ ಹೌಸ್ ಒಳಗಡೆ. ಸೊ ನಾವು ಅದನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಮತ್ತೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. ಸೊ ಹಂಗೆ ನೋಡ್ತಾ ಹೋದ್ವಿ. ಈ ಜಾಗದ ಹೆಸರು ಕೂನೂರ್ ಅಂತ ಹೇಳಿ, ನೀಲಗಿರಿಯಿಂದ ಕೆಳಗೆ ಬರುವಾಗ ಸಿಗುತ್ತೆ ನಿಮಗೆ. ನೋಡಿ ವ್ಯೂ ಹೆಂಗಿದೆ ನೋಡಿ, ಇದ್ರದ್ದು ಎಲ್ಲ ಕಡೆ ಫುಲ್ಲು ಕಾಫಿ ಟೀ ಪ್ಲಾಂಟೇಶನ್ಸ್, ಸೈಕ್ ಆಗಿದೆ ವ್ಯೂ. ಫಾಗು ತುಂಬ್ಕೊಂಡ್ಬಿಟ್ಟಿದೆ, ಹಂಗೆ ಫಾಗ್ ಕಮ್ಮಿ ಆಗೋದು ಕಾಣ್ತಾನೆ ಇಲ್ಲ. ಒಂದು 9:30 10 ಗಂಟೆ ಹತ್ರ ಆಯ್ತು, ಆದ್ರೂ ಕಮ್ಮಿ ಆಗ್ಲೇ ಇಲ್ಲ ನೋಡಿ. ಗಾಳಿ ತುಂಬಾ ಸ್ಪೀಡಲ್ಲಿ ಹೊಡಿತಾ ಇತ್ತು, ನಿಂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಆ ರೇಂಜಿಗೆ ಬರ್ತಿತ್ತು ಗಾಳಿ. ಇದೇ ಟೀ ಅಂಗಡಿ ನಿಂತ್ಕೊಂಡ್ವಿ ಒಂದು 10-20 ನಿಮಿಷ, ಯಾಕಂದ್ರೆ ಗಾಳಿ ತುಂಬಾನೇ ಜೋರಿತ್ತು. ಸೊ ಅದು ಕಡಿಮೆ ಆಗ್ಲಿ ಅಂತ ಕಾಯ್ತಾ ಕೂತ್ವಿ ಸ್ವಲ್ಪ ಹೊತ್ತು. ಕಮ್ಮಿ ಆಗಿದ್ದು ಕಾಣೋದೇ ಇಲ್ಲ ನೋಡಿ. ಆದ್ರೂ ಹೊಂಟ್ವಿ ಮತ್ತೆ 20 ನಿಮಿಷ ಆದ್ಮೇಲೆ. ಇದು ನೋಡಿ ಕೂನೂರ್ ಬೆಟ್ಟದ ಮೇಲಿಂದ ತೆಗ್ದಿದ್ದು ವ್ಯೂ ನೋಡಿ ಹೆಂಗಿದೆ. ಇಡೀ ಹೈವೇ ಕಾಣುತ್ತೆ ನಿಮಗೆ. ಹಂಗೆ ಆಚೆ ನಿಮಗೆ ಊಟಿ ಟೀ ಫ್ಯಾಕ್ಟ್ರಿ ಅದೆಲ್ಲ ಕಾಣುತ್ತೆ ಇಲ್ಲಿ ನಿಂತ್ರೆ. ಸೈಕ್ಕಾಗಿದೆ ಮಾತ್ರ ಪ್ಲೇಸು. ಸೊ ಮತ್ತೆ ಅಲ್ಲಿಂದ ಹೊಂಟ್ವಿ. ಹೋಗ್ಬೇಕಾದ್ರೆ ಇನ್ನೊಂದ್ಸಲ ಒಂದು ಟೀ ಅಂಗಡಿ ಹತ್ರ ನಿಲ್ಲಿಸಿ ಲೆಮನ್ ಟೀ ಕುಡಿದು ಮತ್ತೆ ಹೊಂಟ್ವಿ ಅಲ್ಲಿಂದ. ನೋಡಿ ಇಲ್ಲೂ ಅಷ್ಟೇ ಇದೇ ಇರುವುದು, ಕಾಫಿ ಟೀ ಪ್ಲಾಂಟೇಶನ್ಸು ಮತ್ತೆ ಫಾಗು ಮತ್ತೆ ಹೆವಿಯಾಗಿ ವಿಂಡ್ ಬ್ಲಾಸ್ಟ್ ಅಷ್ಟೇ. ಸಿಕ್ಕಿದ್ದು ನಮ್ಗೆ ಬೆಳಗ್ಗೆ ಮತ್ತೆ ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ ನ ಡಿಸೈಡ್ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಪ್ಲೇಸ್ ಲ್ಯಾಮ್ಸ್ ರಾಕ್ ಹೇಳಿ, ಇದು ಚೆನ್ನಾಗಿದೆ. ಇದು ಒಂಥರ ಹಿಲ್ ಮೇಲೆ ಇರೋದು ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ದಾರಿನೂ ಚೆನ್ನಾಗಿದೆ, ಫುಲ್ ಕಲ್ಲು. ಇವನ್ ಶಿಷ್ಯ ಇವತ್ತು ಎಲ್ಲಿ ಎಲ್ಲ ಖರ್ಚು ಮಾಡಿದೀವಿ ಅಂತ ಲೆಕ್ಕ ಆಗ್ತಾ ಬರ್ತಾವನ್ ಪಾಪ, ಅವನಿಗೆ ಲೆಕ್ಕನೇ ಸಿಗ್ತಿಲ್ಲ. ಸೊ ಇದು ಲ್ಯಾಮ್ಸ್ ರಾಕ್ ಇದು ವ್ಯೂ ನೋಡಿ. ಇಲ್ಲೂ ಅಷ್ಟೊಂದೇನು ಆದಷ್ಟು ಸೈಕ್ ಆಗಿದೆ ವ್ಯೂ. ತುಂಬ್ಕೊಂಡ್ಬಿಟ್ಟಿದೆ ನಂತರ ನಿಂತ್ಕೊಂಡ ಗಾಳಿ ತಗೊಳ್ಳೋ ಫೀಲೇ ಬೇರೆ ಗುರು. ಮತ್ತೆ ಇದೇ ಸ್ಪಾಟ್ ಅಲ್ಲೂ ಅರ್ಧ ಗಂಟೆ ಕಳೆದ್ವಿ ನಾವು. ಸುಮ್ಮನೆ ಹಾಡು ಕೇಳ್ತಾ ಲೈಫ್ ಬಗ್ಗೆ ಮಾತಾಡ್ತಾ ಹಂಗೆ ಕೂತ್ಕೊಂಡ್ಬಿಟ್ಟಿದ್ವಿ ಅಲ್ಲಿ ಮೇಲೆ. ಸಕ್ಕತ್ತಾಗಿತ್ತು, ಎಲ್ಲ ಗಾಳಿನೂ ಬರ್ತಿತ್ತು. ಅಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಪ್ಲಾನ್ ಹಾಕಿದ್ವಿ. ನೆಕ್ಸ್ಟ್ ಪ್ಲೇಸು ಪೈನ್ ಫಾರೆಸ್ಟ್ ಆ್ಯಂಡ್ ಲೇಕ್. ಇದ್ರ ವ್ಯೂ ನೋಡಿ ಹೆಂಗಿದೆ, ಫುಲ್ ಎಲ್ಲ ಕಡೆ ಪೈನ್ ಮರಗಳು. ಇಲ್ಲಿಂದ ಸ್ವಲ್ಪ ಕೆಳಗಡೆ ಹೋದ್ರೆ ನಿಮಗೆ ಲೇಕು ಸಿಗುತ್ತೆ. ತಡೀರಿ ನಿಮಗೆ ಲೇಕ್ ವ್ಯೂನು ತೋರಿಸ್ಬಿಡೋಣ. ನೋಡಿ ಲೇಕ್ ವ್ಯೂ ಹೆಂಗಿದೆ ನೋಡಿ, ಫುಲ್ ಸೈಲೆಂಟ್ ಪೀಸ್ಫುಲ್ ಆಗಿದೆ ಜಾಗ. ಬಂದ್ರೆ ನಿಮ್ಗೆ ಹೋಗಕ್ಕೆ ಮನ್ಸು ಬರಲ್ಲ ನೋಡಿ, ಸಕ್ಕತ್ತಾಗಿದೆ. ಫುಲ್ಲು ಪೈನ್ ಮರಗಳು, ಆಚೆ ಈಚೆ ನಡು ಅಲ್ಲಿ ನಿಮಗೆ ಲೇಕು. ಅದೇ ತರ ಇಲ್ಲೊಂದು ಅರ್ಧ ಮುಕ್ಕಾಲು ಗಂಟೆ ಕಳಿಯೋಣ ಅಂತ ಇತ್ತು ಪ್ಲಾನು. ಬಟ್ 1.5 ಗಂಟೆ ಮೇಲೆ ಕಳೆದಿದ್ವಿ ಇಲ್ಲಿ, ಅಂದ್ರೆ ಹೋಗಕ್ ಮನ್ಸೇ ಬರ್ಲಿಲ್ಲ. ಸಕ್ಕತ್ತಾಗಿತ್ತು, ಪೀಸ್ಫುಲ್ ಆಗಿತ್ತು. ಅಲ್ಲಿ ಕೂತು ಹಾಡೆಲ್ಲ ಕೇಳ್ಕೊಂಡು ಜಾಲಿ ಮಾಡಿದ್ವಿ. ಹಂಗೆ ಡ್ಯಾನ್ಸು ಅದು ಇದು ಅಂತ ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ. ನೋಡಿ ಇದೊಂದು ಟೈಮ್ ಲ್ಯಾಪ್ಸ್ ವಿಡಿಯೋ. ಇವನು ಶಿಷ್ಯ ಫುಲ್ ಡ್ಯಾನ್ಸ್ ಮಾಡೋ ಮೂಡಲ್ಲಿ ಇದ್ದ ನೋಡಿ. ಫುಲ್ ಡ್ಯಾನ್ಸ್ ಮಾಡಿ ಜಾಲಿ ಮಾಡಿದ್ವಿ. ಶಿಷ್ಯನ್ ಡ್ಯಾನ್ಸ್ ಮಾಡಿದ್ ಜಾಸ್ತಿ ಆಗಿ ಸಾಕಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ಕೂತಿರೋ ಚೇರ್ಸ್ ಇದೆಲ್ಲ ಅದನ್ನು ಪೈನ್ ಮರದಿಂದಾನೇ ಮಾಡಿದ್ದು. ಸೊ ನೆಕ್ಸ್ಟ್ ಪ್ಲೇಸು ವೆನ್ಲಾಕ್ ಡೌನ್ಸ್ 9th ಮೈಲ್ ಶೂಟಿಂಗ್ ಸ್ಪಾಟ್ ಅಂತ ಹೇಳಿ.
ಇಲ್ಲಿ ಕೆಲವು ಮೂವಿಗಳದೆಲ್ಲ ಶೂಟಿಂಗ್ ಆಗಿದೆ ಅಂತ, ನನಗೆ ಗೊತ್ತಿಲ್ಲ ಯಾವ ಮೂವಿಗಳಂತೆಲ್ಲ. ಹಿಂದಿ ಮೂವಿ, ತಮಿಳ್ ಮೂವಿದೆಲ್ಲ ಆಗಿದೆ ಅಂತ ಹೇಳ್ತಿದ್ರಪ್ಪ ಊರ್ನವರು. ಇಲ್ಲಿಗೂ ಬಂದ್ವಿ. ಇಲ್ಲೂ ಎಂಟ್ರಿ ಟಿಕೆಟ್ ಇದೆ, 30 ರೂಪಾಯಿ ಏನೋ ತಗೊಂಡ ಅವನು. ನಿಮಗೆ ಕೂತ್ಕೊಳ್ಳಿಕ್ಕೆ ಒಂದು 10-11 ಬೆಂಚ್ ಏನೋ ಇದೆ ಅಲ್ಲಿ ಸೈಡ್ಗಳಲ್ಲಿ. ಸೊ ಹಂಗೆ ಅಲ್ಲೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಬೆಂಚಸ್ ಮೇಲೆ ಕೂತು. ಹಂಗೆ ಒಂದು 6-6:30 ಆಗುವಾಗ ಸನ್ಸೆಟ್ಟು ಸಿಕ್ತು ನಮಗೆ. ದುರ್ದು ವಿಡಿಯೋ ಮಾಡ್ಕೊಂಡೆ ಹೋಗೋಣ ಅಂತ ಕೂತ್ವಿ. ನೋಡಿ ಸನ್ಸೆಟ್. ಮತ್ತು ಅಲ್ಲಿಂದ ಸೀದಾ ಹೈದ್ರಾಬಾದಿ ಬಿರಿಯಾನಿ ಹೌಸ್ ಅಂತ ರೆಸ್ಟೋರೆಂಟು. ಅಲ್ಲಿಗೆ ಹೋಗಿ ಅವತ್ತಿನ ದಿನದ್ದು ಊಟನೋ ತಿಂಡಿನೋ ಮುಗಿಸ್ಕೊಂಡು ಸೀದಾ ರೂಮಿಗೆ ಹೊಂಟ್ವಿ. ಅಲ್ಲಿಂದ ಮತ್ತೆ 3rd ಡೇದು ಪ್ಲ್ಯಾನಿಂಗು ಶುರು ಆಯಿತು ರೂಮಲ್ಲಿ. ಸೊ 3rd ಡೇ ಏನಾಯಿತು ಅಂತ ಗೊತ್ತಾಗಬೇಕಾದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದು ಬೆಲ್ ಬಟನ್ನು ತಪ್ಪದೆ ಒತ್ತಿಬಿಡಿ. ನೆಕ್ಸ್ಟ್ ವಿಡಿಯೋ ಬರ್ತಿದೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.